ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಇದನ್ನು ತೆಗೆದ್ಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ನಮಗೆ ಸನ್ಸ್ಕ್ರೀನು. ಇದು ನೋಡಿರಿ ಕ್ಯೂಟ್ ಬ್ಯಾಗ್. ಸೊ ಅಕ್ವಾಲಜಿ ಅವ್ರದ್ದು. ನನಗೆ ಇದೇ ಸನ್ಸ್ಕ್ರೀನು, ಇದೇ ಫೌಂಡೇಶನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಆ್ಯಂಡ್ ಹಿಂದೆ ಇರೋ ಬ್ಯಾಕ್ಗ್ರೌಂಡ್ನ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಇದು ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ, ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿದೆ. ಹಾಗಾಗಿ ಸ್ವಲ್ಪ ಮೆಸ್ಸಪ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಏನು ಅಂದರೆ, ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಒಳ್ಳೆ ಕಂಟೆಂಟ್ಸ್ ಜೊತೆ ಬರ್ತೀನಿ ಅಂತ. ಆ್ಯಂಡ್ ಇವತ್ತು ಒಂದು ಬ್ಯೂಟಿಫುಲ್ ಕಂಟೆಂಟ್ ಜೊತೆ ಬಂದಿದ್ದೀನಿ. ಇದು ನಮ್ಮ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಸೊ ಯಾಕಂದರೆ ಗಂಡ್ಮಕ್ಳಿಗೆ ಯೂಸ್ ಆಗಲ್ಲ ಅಂತೇನಿಲ್ಲ, ಮೇಕಪ್ ಜಾಸ್ತಿ ಹೆಣ್ಮಕ್ಳು ಮಾಡ್ತಾರಲ್ಲ, ಸೊ ಹಾಗಾಗಿ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ನು ಮಾಡಿ, ಸ್ವಲ್ಪ ಪ್ರೀತಿ ಕೊಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಯಾಕೋ ಗೊತ್ತಿಲ್ಲ, ಸ್ವಲ್ಪ 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 ಕಟ್ ಆಗ್ತೈತೆ ವಿಡಿಯೋ. ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಆಮೇಲೆ ರೆಕಾರ್ಡ್ ನೋಡೋಣ ಅಂತ ಓಪನ್ ಮಾಡ್ಬಿಡ್ತೀನಿ, ವೀಡಿಯೋನೇ ಇಲ್ಲ. ಇದು ನೋಡಿರಿ ನನ್ನ ಮೇಕಪ್, ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಬಿಸಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಐತೆ, ಇದರಲ್ಲಿ ಮತ್ತು ಇಲ್ಲಿ ಇಟ್ಟಿದ್ದೀನಿ. ಟಿಶ್ಯೂ ಎಲ್ಲ ಇಲ್ಲಿ ಬಿದ್ದೈತೆ. ಆ್ಯಂಡ್ ಇದು ಬ್ಯಾಗಲ್ಲಿ ಸ್ವಲ್ಪ ಐತೆ, ಇನ್ನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಸೊ ಈ ಥರ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಐತೆ. ಸೊ ಹಂಗಾಗಿ ಎಲ್ಲ ಒಂದೇ ಕಡೆ ಇಡಬೇಕು ಅಂತ ಒಂದು ಬೆಸ್ಟ್ ಮೇಕಪ್ ಆರ್ಗನೈಸರ್ ತೊಗೊಂಡಿದ್ದೀನಿ. ಸೊ ಈ ಥರ ಇದೆ. ಇವಾಗ ಇದನ್ನು ಎಲ್ಲ ಸೆಟಪ್ ಮಾಡೋಣ ಗೈಸ್. ಓಕೆ, ಬಜೆಟು ಫ್ರೆಂಡ್ಲಿ ಬಜೆಟಲ್ಲಿ ನನಗಿದು ಸಿಕ್ಕಿರೋದು. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ಕಳಿಸ್ಕೊಡ್ತೀನಿ. ಆ್ಯಂಡ್ ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಗೈಸ್. ನೋಡಿ, ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಡ್ರಾಯರ್ ಥರ, ಚಿಕ್ಕದಾಗಿ ಡ್ರಾಯರ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಇದೆ ಆಯಿತಾ. ನೋಡಿರಿ, ಎಲ್ಲ ಮೇಕಪ್, ಸ್ಕಿನ್ ಕೇರು, ಮೇಕಪ್ ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಎಲ್ಲ ಆರ್ಗನೈಸ್ ಮಾಡೋಣ. ಫಸ್ಟ್ ಪರ್ಫ್ಯೂಮ್ ಇಲ್ಲಿ ಇಟ್ಬಿಡೋಣ. ಬ್ಲೆಂಡರು, ಎಲ್ಲ ಒಂದೊಂದೇ ಐತೆ. ಅದಕ್ಕೆ ನಾನು ಇದರೆಲ್ಲ ಇದ್ದೇನೆ ಇಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ಇಟ್ಬಿಡೋಣ. ಇದೆಲ್ಲ ಸ್ಮಾಲ್ದೆಲ್ಲ ಇಲ್ಲಿಡೋಣ. ಇದನ್ನು ಇಲ್ಲಿಡೋಣ. ಕ್ರೀಮ್ ಅಂತದೆಲ್ಲ ಇಲ್ಲಿಡ್ತೀನಿ. ಆ್ಯಂಡ್ ಇದು ಸನ್ಸ್ಕ್ರೀನು ಇಲ್ಲಿ ಇಟ್ಬಿಡ್ತೀನಿ. ದಿಸ್ ಅದು ಸನ್ಸ್ಕ್ರೀನು. ಆ್ಯಂಡ್ ಇದನ್ನು ಇಲ್ಲಿಡ್ತೀನಿ. ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ. ಇದು ನೋಡಿರಿ ಕ್ಯೂಟ್ ಬ್ಯಾಗ್. ಸೊ ಅಕ್ವಾಲಜಿ ಅವ್ರದ್ದು ಒಂದು ಪ್ರಮೋಷನ್ ಇತ್ತು, ಸನ್ಸ್ಕ್ರೀನ್ ಪ್ರಮೋಷನು. ಸೊ ಅವಾಗ ಅವ್ರು ಕಳಿಸ್ಕೊಟ್ಟಿರೋದು. ಕ್ಯೂಟ್ ಆಗಿದೆ. ಆ್ಯಂಡ್ ಇದು ಸನ್ಸ್ಕ್ರೀನು. ಇದು ಕ್ಯಾಪ್ ಏನೈತೆ? ಹಾಂ, ಇದೇ ಲಿಪ್ಸ್ಟಿಕ್. ಗೈಸ್, ನನ್ನ ಹತ್ರ ಇನ್ನೂ ತುಂಬ ಮೇಕಪ್ ಪ್ರಾಡಕ್ಟ್ಸ್ ಇದೆ. ಸೊ ನಾನು ಇವಾಗ ಡೈಲಿ ಮಾಡ್ತಿರೋದು ಅಷ್ಟೇ ನಾನು ಇಲ್ಲಿ ಇಟ್ಕೊತೀನಿ. ಡೈಲಿ ಬೇಸಿಸ್ ಯೂಸಿಗೆ ಅಷ್ಟೇ ಇಟ್ಕೊತೀನಿ. ಇದು ಬಾಡಿ ವಾಯ್ಸ್ ಅವ್ರದ್ದು. ಇದು ಹೊಸಾದು, ಆ್ಯಕ್ಚುಲಿ ತುಂಬ ಹೊಸಾದಿದು. ಇದನ್ನ ಇಲ್ಲಿ ಆಗಲ್ಲ. ಪಾಲಿಶ್ ನನ್ನ ಹತ್ರ ಅಷ್ಟೊಂದಿಲ್ಲ, ಬರೀ ಎಷ್ಟೇ 3 ಇದೆ. ಇದು ಜಸ್ಟ್ ಆರ್ಗನೈಸ್ಡ್ದು, ಜಸ್ಟ್ ನಾನು ಸೆಟಪ್ ಮಾಡ್ತಿರೋ ವಿಡಿಯೋ ಆಗಿರೋದ್ರಿಂದ ನಾನು ಮೇಕಪ್ ಬಗ್ಗೆ ಅಷ್ಟೇ ಹೇಳಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಜಸ್ಟ್ ಆರ್ಗನೈಸ್ ಮಾಡ್ತಾ ಇದ್ದೀನಲ್ವ, ಸೊ ಹಾಗಾಗಿ ಗೈಸ್ ಆಗ್ತಾನೆ ಇಲ್ಲ. ಹಳೇದು ಇಲ್ಲಿರಲಿ, ಹೊಸದು ಇಲ್ಲಿ ಇಟ್ಬಿಡ್ತೀನಿ. ಹಳೇದು ಇಲ್ಲಿ ಒಂದೇ ಒಂದು ಇಟ್ಬಿಡೋಣ. ಇದು ಗೈಸ್, ಇದು ಹೇರ್ ಸಿರಮ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ.
ತುಂಬ ಸಕ್ಕತ್ತಾಗೈತೆ ಪ್ರಾಡಕ್ಟ್. ಲಿಪ್ಸ್ಟಿಕ್ ಇಲ್ಲಿ ಇಟ್ಬಿಡ್ತೀನಿ. ನೇಲ್ ಪಾಲಿಶ್ ಇಲ್ಲಿ ಇಡ್ತೀನಿ. ಇದು ಆಲ್ಮೋಸ್ಟ್ ನಂದು ಖಾಲಿ ಆಗೈತೆ, ಇನ್ನು ಸ್ವಲ್ಪ ಇದೆ ಗೈಸ್. ಅದೇ ಬಿಸಾಕಕ್ಕೆ ನಂಗೆ ಮನಸ್ಸಿಲ್ಲ. ತುಂಬ ಚೆನ್ನಾಗೈತೆ ಇದು ಪ್ರಾಡಕ್ಟು. ನಾನು ಜಸ್ಟ್ ಈ ಮಂತ್ದು ಅಷ್ಟೇ ನಾನು ಇದರಿಂದ ಡಾಟ್ ಆ್ಯಂಡ್ ಕೀ ಸನ್ಸ್ಕ್ರೀನಿಗೆ ಶಿಫ್ಟ್ ಆಗಿದ್ದೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗೈತೆ. ಸೊ ಬೇಸ್ ನೋಡ್ರಿ, ತುಂಬ ಚೆನ್ನಾಗೈತೆ. ಇದು ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಇನ್ನೂ ರಿವ್ಯೂ ಕೊಡಲ್ಲ, ಯಾಕಂದರೆ ನನಗೂ ಇದು ಕಂಪ್ಲೀಟಾಗಿ ಗೊತ್ತಿಲ್ಲ ಯಾವ ಥರ ಇದೆ ಅಂದ್ಬಿಟ್ಟು. ನಾನು ಜಸ್ಟ್ 2 ಡೇಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡೋಣ, ನೆಕ್ಸ್ಟ್ 1 ಮಂತ್ ಯೂಸ್ ಮಾಡ್ತೀನಿ. ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ತೀನಿ, ಬೇರೆ ತೊಗೊತೀನಿ. ಇದು ನಂಗೆ ಕ್ಯೂಟಾಗಿದೆ ನೋಡಿ, ಬಿಸಾಕೋಕ್ಕೆ ಮನಸ್ಸಿಲ್ಲ, ಇಟ್ಟಿರ್ತೀನಿ. ಆ್ಯಂಡ್ ಇದೆಲ್ಲ ನಂದು ಪೆನ್ಸಿಲ್ಸ್ ಎಲ್ಲ ಇಲ್ಲಿ ಇಟ್ಬಿಡ್ತೀನಿ ಗೈಸ್. ಪೆನ್ಸಿಲ್ಸು, ಬ್ಲೆಂಡರ್ ಮತ್ತು ಕ್ಲಿಪ್ಸ್ ಅದೆಲ್ಲ ಏನೇ ಇದ್ರೂ ಇಲ್ಲಿ ಇಟ್ಬಿಡ್ತೀನಿ. ಇದೊಂದು ಲಿಪ್ ಲೈನರ್, ಇದನ್ನು ಇಲ್ಲೇ ಇಟ್ಬಿಡ್ತೀನಿ. ನೇಲ್ ಪಾಲಿಶು ಆ್ಯಂಡ್ ಇದು ವ್ಯಾಸ್ಲಿನ್ನು. ಇದು 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 ಲಿಪ್ ಬಾಮು. ಇದು ಮೌತ್ ಸ್ಪ್ರೇ. ಇದು ಬಂದು ಮೌತ್ ಸ್ಪ್ರೇ. ಲ್ಯಾಕ್ಮಿ ಕ್ರೀಮು. ನಾನು ಮೇಕಪ್ ಸ್ಟಾರ್ಟ್ ಮಾಡಿದಾಗ ನನಗೇನು ಮೇಕಪ್ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ಇದೇ ಸನ್ಸ್ಕ್ರೀನು, ಇದೇ ಫೌಂಡೇಶನ್ನು, ಇದೊಂದೇ ಯೂಸ್ ಮಾಡ್ತಾಯಿದ್ದೆ ನಾನು ಅವಾಗ. ಸೊ ಹಾಗಾಗಿ ಇದು ಇಟ್ಟಿದ್ದೀನಿ. ಇದೊಂಥರ ನೆನಪು ಗೈಸ್. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಇದೊಂಥರ ಚೆನ್ನಾಗಿತ್ತು. ಕಾಲೇಜ್ ಡೇಸಲ್ಲೆಲ್ಲ ನಾನೇನು ಯೂಸೇ ಮಾಡ್ತಿರಲಿಲ್ಲ, ಸನ್ಸ್ಕ್ರೀನ್ ಅದೆಲ್ಲ ಏನು ಯೂಸೇ ಮಾಡ್ತಿರಲಿಲ್ಲ. ಆ್ಯಂಡ್ ಇದೊಂದು ಇಟ್ಟಿದ್ದೀನಿ ಪೌಡರ್. ಸೊ ನಾನು ಬೇಸಿಕಲಿ ಪೌಡರ್ ಯೂಸ್ ಮಾಡಲ್ಲ, ಬಟ್ ಆದರೂ ಇರಲಿ ಅಂತ ಇಟ್ಟಿದ್ದೀನಿ. ಇದು ಪಾಂಡ್ಸ್ ನಮ್ಮಮ್ಮದಿದು. ಜಾಗನೇ ಇಲ್ಲಲ್ಲ ಇಲ್ಲಿ ಇಡೋಕ್ಕೆ. ಸೊ ಟಿಶ್ಯೂನ ಇಲ್ಲಿ ಇಡ್ತೀನಿ. ಇದು ಹೊಸ ಟಿಶ್ಯೂ. ಸೊ ಹೊಸ ಟಿಶ್ಯೂ ನೋಡೋಣ. ಇದೊಂದು ಟಿಶ್ಯೂನ ಇಲ್ಲಿ ಇಡ್ತೀನಿ. ಇನ್ನು ಇದೆರಡು ಐತೆ. ಆಮೇಲೆ ಇದೊಂದು ನೆನ್ ಪಾಲಿಶ್ ಐತೆ. ಆ್ಯಂಡ್ ಇದು ನೈನ್ ಪಾಲಿಶ್ ನನ್ನ ಫೇವ್ರೆಟ್ ಕಲರ್ ಗೈಸ್. ನೋಡಿ, ಎರಡಿದೆ ನನ್ನ ಹತ್ರ. ಇದು ನೈನ್ ಪಾಲಿಶ್ ಸೇಮ್ ಕಲರು. ಸೊ 2 ನೈನ್ ಪಾಲಿಶ್ ಇದೆ. ನಾನು ಇದನ್ನು ಡೈಲಿ ಯೂಸ್ ಮಾಡ್ತೀನಿ ಗೈಸ್. ಸೊ ಇದೆಲ್ಲ ಜಸ್ಟ್ ಇಲ್ಲಿ ಇಟ್ಟಿರ್ತೀನಿ. ನಾನು ತೊಗೊಂಡೋಗ್ತೀನಿ, ಅದನ್ನು ಡೈಲಿ ಯೂಸಿಗೆ ತೊಗೊಂಡೋಗ್ತೀನಿ. ಇದನ್ನು ಇಲ್ಲಿಟ್ಟಿರ್ತೀನಿ. ಬೇಡ, ಇದನ್ನು ಇಲ್ಲಿಟ್ಟಿರ್ತೀನಿ. ಸೊ ಎಸ್, ಇದು ಇಲ್ಲಿಟ್ಟಿರ್ತೀನಿ. ಆ್ಯಂಡ್ ವ್ಯಾಸ್ಲಿನ್ ಇಲ್ಲಿರಲಿ. ಆ್ಯಂಡ್ ಇದು ಪಾಂಡ್ಸ್ ಅಲ್ಲ, ಇದರಲ್ಲಿ ಇದು ಇಟ್ಕೊಂಡಿದ್ದೀನಿ, ಮಾಯ್ಶ್ಚರೈಸರ್ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿಟ್ಟಿರ್ತೀನಿ. ಆ್ಯಂಡ್ ಇದು ಗೈಸ್ ತುಂಬ ಕಾಸ್ಟ್ಲಿ. ಇದು ಇಷ್ಟಿದೆ ನೋಡಿ, 250 ರುಪೀಸ್. ಶಿರಮ್ಮು, ಫೇಸ್ ಶಿರಮ್ಮು. ಸೊ ಫೇಸ್ ಶಿರಮ್ ಇಲ್ಲಿಟ್ಟಿರ್ತೀನಿ. ಸೊ ಫೇಸ್ ಶಿರಮ್ ಇದು ಒಂದು ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್. ತುಂಬ ಫೇವ್ರೆಟ್ ಇದು. ಇವಾಗ ಜಾಗನೇ ಇಲ್ಲ. ಈ ಟಿಶ್ಯೂ ತೆಗ್ಬಿಡೋಣ. ಇದನ್ನು ಇಲ್ಲಿ ಇಟ್ಟಿರ್ತೀನಿ. ಪಾಂಡ್ಸ್ ಮತ್ತು ಇದು ಮಾಯ್ಶ್ಚರೈಸರ್ ಇಲ್ಲಿಟ್ಟಿರ್ತೀನಿ. ಆ್ಯಂಡ್ ಇದು ಗೈಸ್, ನಾನು ಇದನ್ನು ಒಂದ್ಸಲ ಯೂಸೇ ಮಾಡಿಲ್ಲ. ಅದು ಯಾಕೆ ತಗೊಂಡೋ ಗೊತ್ತಿಲ್ಲ. ಇದನ್ನು ಒಳಗಡೆ ಇಟ್ಬಿಡೋಣ. ಇದನ್ನು ಇಲ್ಲಿ ಒಳಗಡೆ ಇಟ್ಟಿರ್ತೀನಿ. ಪಾಂಡ್ಸು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ನಮಗೆ ಸನ್ಸ್ಕ್ರೀನು ಮುಖಕ್ಕೂ ಇದೆ ಹಚ್ತಾ ಇದ್ದಿದ್ದು. ಇಲ್ಲಿ ಇದನ್ನು ಇಲ್ಲಿಡ್ತೀನಿ. ಇದೆರಡನ್ನೂ ತೆಗ್ದುಬಿಟ್ಟು ಇಲ್ಲಿ ಒಳಗಿಟ್ಟು ನಾನು
ಸೊ ನೋಡಿ, ಈ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಇವಾಗ ಇದನ್ನು ಎಲ್ಲಿ ಪ್ಲೇಸ್ ಮಾಡೋದು ಅಂದರೆ ತೋರಿಸ್ತೀನಿ. ಇಲ್ಲೆಲ್ಲ ಫುಲ್ ಆಗೈತೆ. ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಇದನ್ನು ತೆಗೆದ್ಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಆಮೇಲೆ ನೋಡೋಣ. ಫಸ್ಟ್ ಇಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿರೋದೆಲ್ಲ ಮೇಕಪ್ ಸೆಟ್ಸೆ, ಇದೆಲ್ಲ ಹಳೆಯದು. ಇದು ಒಂದು ಡೈಲಿ ಯೂಸ್ ಮಾಡೋದು. ಸೊ ಹಂಗಾಗಿ ಹಿಂಗಿಟ್ಟಿದ್ದೀನಿ. ಟಿಶ್ಯೂ ಎಲ್ಲ ಇಲ್ಲೇ ಇಟ್ಬಿಡ್ತೀನಿ. ಸೊ ಇದು ಯೂಸ್ ಮಾಡೋ ಟಿಶ್ಯೂ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಬಟ್ಟೆ ಎಲ್ಲ ಇವಾಗ ಬೇರೆ ಕಡೆ ಆರ್ಗನೈಸ್ ಮಾಡಬೇಕು. ಅಲ್ಲಿ ನಂದು ಈ ಥರ ಸೆಟಪ್ ಆಯಿತು. ಸೊ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡಿದ್ರೆ ನಿಮ್ಗೆ ತುಂಬ ಬೋರ್ ಆಗಿಬಿಡುತ್ತೆ, ಅದು ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ, ಬಾಯ್.